ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಇನ್ನು ವಿಡಿಯೋದಲ್ಲಿ ಇದೀಗ ಯಾರೆಲ್ಲ GPSTR HSTR ಹಾಗೆ PU ರಿಕ್ವೈರ್ಮೆಂಟ್ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೋ ಅವ್ರಿಗೆಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದೀಗ ಈ ವರ್ಷದಲ್ಲೇ ಅಂದರೆ 2024ರಲ್ಲೇ ನೋಟಿಫಿಕೇಶನ್ ಆಗೋದು ಬಹುತೇಕ ಖಚಿತಗೊಂಡಿದ್ದು. ಇದನ್ನು ಸ್ವತಃ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಅವರೇ ನಿನ್ನೆ ಹೇಳಿದ್ದಾರೆ. ಸೊ ಹಾಗಾದರೆ ಈ ಬಾರಿ ಎಷ್ಟು ಹುದ್ದೆಗಳು ಕಾಲ್ಫರ್ ಆಗ್ಬೋದು, ಹಾಗೆ ಅದು ಬರೀ HKಗೆ ಅಷ್ಟೇನಾ ಅಥವಾ ನಾನ್ HKಗೂ ಇರುತ್ತಾ, ಮತ್ತು ಈ ನೋಟಿಫಿಕೇಶನ್ ಈ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಅದಕ್ಕಿಂತಲೂ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ಅಥವಾ ನಮ್ಮ ಚಾನಲ್ ವಿಡಿಯೋಗಳನ್ನು ನೋಡಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ GPSTR HSTR ಹಾಗೆ KTET CTET ಈ ರೀತಿಯ ಪರೀಕ್ಷೆಗಳ ಮಾಹಿತಿಯ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ವಿಡಿಯೋನ ಶುರು ಮಾಡೋಣ. ಅದನ್ನ ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದೀವಿ. ಒಂದು 5,000 ಜನರು ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು ಮುಂದಿನ ತಿಂಗಳು ಒಳಗೆ ಆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ. PUCದು ಕೂಡ ಒಂದು 8,000 ಚಿಲ್ಡ್ರೆ ಲೆಕ್ಚರರ್ ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅದು 8,000 ಅಲ್ಲ, 800 PU ರಿಕ್ವೈರ್ಮೆಂಟ್ ಟೀಚರ್ಸ್ ಏನಿದ್ದಾರೆ ಅದನ್ನು ಸಹ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋವನ್ನು ನೀವು ನೋಡಿರ್ಬೋದು. ಸೊ ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗಿ ಗೊತ್ತಾಗಿರುತ್ತೆ. GPSTR HSTR ಮತ್ತು PU ರಿಕ್ವೈರ್ಮೆಂಟ್ಸ್ ಏನಿದೆಯೋ ಅದನ್ನೆಲ್ಲ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ಅಂತ್ಯ ಅಥವಾ ನವೆಂಬರ್ ಅಂತ್ಯದೊಳಗೆ ಖಂಡಿತ ನೋಟಿಫಿಕೇಶನ್ ಆಗುತ್ತೆ. ಅದು ಅಲ್ಲದೆ ಈ ಬಾರಿ ಎಲ್ಲರೂ ಹೇಳ್ತಿದ್ರು 6,500 ಹುದ್ದೆಗಳು ಕಾಲ್ಫರ್ ಆಗುತ್ತೆ HKಗೆ ಅಂತ. ಸೊ 6,500 ಹುದ್ದೆಗಳಲ್ಲ, ಕೇವಲ 5,000 ಹುದ್ದೆಗಳು ಮಾತ್ರ ಈ ಬಾರಿ ಕಾಲ್ಫರ್ ಆಗುವಂಥದ್ದು. ಸೊ ಅದರಲ್ಲಿ 80% ಹೈದರಾಬಾದ್ ಕರ್ನಾಟಕ ಮತ್ತು 20% ನಾನ್ ಹೈದರಾಬಾದ್ ಕರ್ನಾಟಕದವರು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗಾದರೆ ಸಂಪೂರ್ಣ ಕರ್ನಾಟಕಕ್ಕೆ ಯಾವಾಗ ಈ GPSTR ಅಥವಾ HSTR ನೇಮಕಾತಿ ಆಗುತ್ತೆ ಅಂತಂದರೆ, ಸೊ ಸದ್ಯಕ್ಕಂತೂ ಆಗೋದಿಲ್ಲ, ಅದು ಇನ್ನೂ 1 ಅಥವಾ 2 ವರ್ಷಗಳ ಮುಂದಕ್ಕಾದರೂ ಹೋಗ್ಬೋದು. ಸೊ ಸದ್ಯಕ್ಕೆ ಈ ವರ್ಷದ ಅಂತ್ಯದಲ್ಲಿ ಅಂದರೆ ನವೆಂಬರ್ ಒಳಗಡೆ ಸೊ ಹೈದರಾಬಾದ್ ಕರ್ನಾಟಕದ 5-6 ಜಿಲ್ಲೆಗಳಿಗೂ ಸಹ 5,000 ಹುದ್ದೆಗಳನ್ನು ಕಾಲ್ಫರ್ ಮಾಡ್ತಾರೆ. ಸೊ ಯಾರೆಲ್ಲ ಶಿಕ್ಷಕರು ಆಗಲೇಬೇಕಂತ ಆಕಾಂಕ್ಷೆನ ಇಟ್ಕೊಂಡಿದ್ದೀರೋ ಸೊ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಓದು ನಿರಂತರವಾಗಿರಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಯಾರಾದರೂ ಇನ್ನೂ GPSTRಗೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋದೇನಾದ್ರು ಡೌಟ್ ಇದ್ದರೆ, ನಾನು ಈಗಾಗಲೇ ಈ ವಿಷಯದ ಮೇಲೆ ಒಂದು ವಿಡಿಯೋವನ್ನು ಮಾಡಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಸೊ ಅದರ ಮಾಹಿತಿ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಹಾಗೂ ಇಲ್ಲಿ ಕಾರ್ಡ್ ಸಮೇತ ಕೊಟ್ಟಿರ್ತೇನೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋವನ್ನು ನೋಡ್ಬೋದು. ಸೊ ವೀಕ್ಷಕರೇ, ನಿಮಗೆ ಯಾವುದೇ ರೀತಿಯಾದಂಥ GPSTR ಅಥವಾ HSTR ಅಥವಾ PU ನೇಮಕಾತಿಯಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಬಂದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತವಾಗೂ ರಿಪ್ಲೈ ಕೊಡ್ತೀನಿ. ಅಷ್ಟೇ ಅಲ್ಲದೆ ಇದರ ಬಗ್ಗೆ ಹೆಚ್ಚಿನ ಸಮಸ್ಯೆಗಳು ನಿಮ್ಗೆ ಏನಾದರೂ ಇದ್ದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲೂ ಸಹ ನೀವು ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ, ಸೊ ವೀಕ್ಷಕರೇ, ಇದಾಗಿತ್ತು ಇಂದಿನ ಮಾಹಿತಿ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.